ಪರಿಸರದ ಸಂರಕ್ಷಣೆ ನಮ್ಮ ಕರ್ತವ್ಯ. ಪರಿಸರ ಎಂದರೆ ನಾವು ಬದುಕುತ್ತಿರುವ ನೆಲ, ಗಾಳಿ, ಜಲ, ಮರಗಳು, ಜಾನುವಾರುಗಳು, ಪಕ್ಷಿಗಳು ಎಲ್ಲವೂ ಸೇರಿದ್ದ ಒಂದು ಸಮಗ್ರ ಜಗತ್ತು. ಈ ಪರಿಸರವೇ ನಮಗೆ ಜೀವ ಮತ್ತು ಜೀವನ ಎರಡನ್ನೂ ಕೊಡುತ್ತದೆ. ಆದರೆ ಇಂದು ನಾವು ಅದೇ ಪರಿಸರವನ್ನು ನಾಶ ಮಾಡುತ್ತಿರುವುದನ್ನು ಕಾಣಬಹುದು. ಆಧುನಿಕತೆಯ ಹೆಸರಲ್ಲಿ ನಾವು ಕಾಡುಗಳನ್ನು ಕಡಿದು ಹಾಕುತ್ತಿದ್ದೇವೆ, ನದಿಗಳನ್ನು ಕಲುಷಿತಗೊಳಿಸುತ್ತಿದ್ದೇವೆ, ಪ್ಲಾಸ್ಟಿಕ್ ಉಪಯೋಗ ಹೆಚ್ಚಿಸುತ್ತಿದ್ದೇವೆ, ಹಳೆಯ ಮರಗಳನ್ನು ನಾಶ ಮಾಡುತ್ತಿದ್ದೇವೆ. ಈ ಎಲ್ಲದರಿಂದ ಗಾಳಿ ಮಾಲಿನ್ಯ, ಜಲ ಮಾಲಿನ್ಯ, ಹವಾಮಾನದಲ್ಲಿ ವ್ಯತ್ಯಾಸ ಎಂಬ ಗಂಭೀರ ಸಮಸ್ಯೆಗಳು ಉಂಟಾಗಿವೆ. ಇದಲ್ಲದೆ ಅನೇಕ ಪ್ರಾಣಿಗಳು ತಮ್ಮ ವಾಸಸ್ಥಳ ಕಳೆದುಕೊಂಡು ವಿನಾಶದ ಹಂತಕ್ಕೆ ಬಂದಿವೆ. ಪ್ರಕೃತಿಯ ನಾಶದ ಪರಿಣಾಮವಾಗಿ ಈಗ ನಾವೇನೇನು ಹೊಳೆಯುತ್ತಿದ್ದೆವೋ ಅದಕ್ಕಿಂತ ಹೆಚ್ಚು ನಷ್ಟ ಅನುಭವಿಸುತ್ತಿದ್ದೇವೆ. ಹಾಗಾದರೆ ನಾವು ಏನು ಮಾಡಬೇಕು? ಮೊದಲನೆಯದಾಗಿ ಪ್ರಕೃತಿಯ ಮೇಲೆ ಪ್ರೀತಿ ಮತ್ತು ಜವಾಬ್ದಾರಿಯನ್ನು ಬೆಳೆಸಿಕೊಳ್ಳಬೇಕು. ಮರಗಳನ್ನು ನೆಟ್ಟಿ ಕಾಡುಗಳನ್ನು ಉಳಿಸಬೇಕು. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು. ನೀರನ್ನು ಉಳಿತಾಯ ಮಾಡಬೇಕು. ಎಲ್ಲ ವಸ್ತುಗಳನ್ನು ಮರುಬಳಕೆ ಮಾಡುವುದಕ್ಕೆ ಅಳವಡಿಸಿಕೊಳ್ಳಬೇಕು. ನಮ್ಮ ಬಂಧು ಬಾಂಧವರಿಗೆ ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಬೇಕು. ನಾವು ಈಗಲೇ ಎಚ್ಚರಿಕೆ ವಹಿಸದಿದ್ದರೆ ಭವಿಷ್ಯದ ಪೀಳಿಗೆಗಳಿಗೆ ನಾವು ಮಾಲಿನ್ಯ ತುಂಬಿದ ಭೂಮಿಯನ್ನು ಬಿಟ್ಟು ಹೋಗುತ್ತೇವೆ. ಪರಿಸರ ಸಂರಕ್ಷಣೆ ಎಂಬುದು ಸರ್ಕಾರ ಅಥವಾ ಸಂಘಟನೆಯ ಹೊಣೆಗಾರಿಕೆಯಲ್ಲ, ಇದು ಪ್ರತಿಯೊಬ್ಬರೂ ತೆಗೆದುಕೊಳ್ಳಬೇಕಾದ ವೈಯಕ್ತಿಕ ಕರ್ತವ್ಯ. ಚಿಕ್ಕ ಚಿಕ್ಕ ಕ್ರಮಗಳಿಂದ ದೊಡ್ಡ ಬದಲಾವಣೆಗಳ ಕಡೆಗೆ ನಾವು ಹೆಜ್ಜೆ ಹಾಕಬಹುದು. ಪರಿಸರವನ್ನು ರಕ್ಷಿಸುವ ಮೂಲಕ, ಜಲ ಉಳಿತಾಯ ಮಾಡುವ ಮೂಲಕ ನಾವೆಲ್ಲರೂ ನಿಜವಾದ ದೇಶಭಕ್ತಿಯನ್ನು ನೋಡಬಹುದು. ಪರಿಸರ ಉಳಿಸಿ, ಭವಿಷ್ಯ ಉಳಿಸಿ.